ನಿತ್ಯ ಅವರೇ, ಒಂದೇ ಮನೇಲಿದ್ದು ಯಾಕೆ ಮೆಸೇಜ್ ಮಾಡ್ತಿದ್ದೀರಾ? ನನ್ಗಿನ್ನ ಆಗ್ತಿಲ್ಲ ಕರ್ಣ. ಏನಾಯ್ತು? ನನ್ಗಿನ್ನ ಎಲ್ಲ ವಿಷಯನೂ ಒಳಗಡೆ ಇಟ್ಕೊಳಕ್ ಆಗ್ತಿಲ್ಲ. ಎಲ್ಲ ಹೇಳ್ಬಿಡ್ತೀನಿ. ಏನ್ ಹೇಳ್ಬಿಡ್ತೀರಾ? ಯಾರಿಗೆ ಹೇಳ್ತೀರಾ? ಮನೆಯವ್ರಿಗೆ. ಏನ್ ವಿಷಯ? ಎಲ್ಲ ವಿಷಯ ಹೇಳ್ಬಿಡ್ತೀನಿ. ನಮ್ಮಿಬ್ರು ಮದ್ವೆ ವಿಷಯ, ನಾನು ಪ್ರೆಗ್ನೆಂಟ್ ಆಗಿರೋದು ಎಲ್ಲ ಇವತ್ತು ಹೇಳ್ಬಿಡ್ತೀನಿ ಕರ್ಣ. ಹೇಳ್ಬಿಟ್ಟು ಅಯ್ಯೋ, ಅಟ್ಲೀಸ್ಟ್ ನನ್ನ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಏನ್ ಹೇಳ್ತಿದ್ದೀರಾ ನಿತ್ಯ? ನಿಮ್ ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಮನೆಯವ್ರು ಎಲ್ಲರಿಗೂ ಸ್ಟ್ರೆಸ್ ಕೊಡ್ತೀರಾ? ನಂಗೆ ಇದನ್ನ ಹ್ಯಾಂಡಲ್ ಮಾಡಕ್ ಆಗ್ತಿಲ್ಲ ಕರ್ಣ. ಅಲ್ಲ, ನಾನು ಇದನ್ನ ನಿಮ್ ಜೊತೆ. ಅರ್ಥ ಮಾಡ್ಕೊಳ್ಳಿ ಕರ್ಣ, ದಯವಿಟ್ಟು. ಹೌದು, ನೀವ್ ನನ್ನ ಜೊತೆಲೇ ಇದ್ದೀರಾ, ಮಾರಲ್ ಸಪೋರ್ಟ್ ಆಗಿ. ಆದ್ರೆ ನನ್ನ ಬಾಡಿಲಿ ಏನೇನು ಚೇಂಜಸ್ ಆಗ್ತಿದೆ ಅಂತ ನಿಮಗೆ ಗೊತ್ತಾ? ಅದರಲ್ಲೂ ಇಷ್ಟು ದೊಡ್ಡ ಗುಟ್ಟನ್ನ ನನ್ನ ಹೊಟ್ಟೆಲಿ ಇಟ್ಕೊಂಡು ಪ್ರತಿ ಕ್ಷಣ ಉರ್ದು ಹೋಗ್ತಾ ಇದ್ದೀನಿ ನಾನು. ಪ್ಲೀಸ್ ಬೇಡ, ದುಡುಕ್ಬೇಡಿ. ಇವತ್ತು ನೀವು ಏನೇ ಹೇಳಿದ್ರು ನನ್ನ ತಡೆಯೋಕ್ಕಾಗಲ್ಲ ಕರ್ಣ. ನಿತ್ಯ, ಅಜ್ಜಿ ಬಗ್ಗೆ ಯೋಚನೆ ಮಾಡಿ. ಅವ್ರಿಗೆ ವಿಷಯ ಸಹಿಸ್ಕೋತಾರೆ ಅಂತ ಅನ್ಕೊಂಡಿದ್ದೀರಾ? ಮೊದಲೇ ಅವ್ರಿಗೆ ತೇಜಸ್ ಬಗ್ಗೆ ಅಸಮಾಧಾನ ಇತ್ತು. ಅವನ ಜೊತೆ ಮದುವೆ ಬೇಡ ಅನ್ನೋದನ್ನ ಎಷ್ಟೆಲ್ಲ ರೀತಿಯಲ್ಲಿ ಹೇಳಿದ್ರು ಅಂತ ನೀವೇ ಹೇಳಿದ್ರಲ್ವಾ? ಈಗ ಇದನ್ನೆಲ್ಲ ಸಹಿಸ್ಕೋತಾರ? ಇವತ್ತಲ್ಲ ನಾಳೆ ಈ ವಿಷಯ ಎಲ್ಲ ಅವ್ರಿಗೆ ಗೊತ್ತಾಗ್ಲೇಬೇಕಲ್ಲ. ಬಟ್ ಇದು ಸರಿಯಾದ ಸಮಯ ಅಲ್ಲ. ಇದನ್ನೆಲ್ಲ ಅನಲೈಸ್ ಮಾಡ್ಕೊಂಡು ಕೂರೋ ಪೇಷನ್ಸ್ ನನಗಿಲ್ಲ ಕರ್ಣ. ಮಾತಾಡ್ತಾ ಇದ್ದೀನಿ ನಾನು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅಲ್ಲ, ಯಾರಿಗೆ ಹೇಳ್ಬೇಕು ಅಂತ ಅನ್ಕೊಂಡಿದ್ದೀರಾ? ಎಲ್ರು ದಿನದಿಂದ ದಿನಕ್ಕೆ ಮನೆಯಲ್ಲಿ ನಾವು ಎಷ್ಟೆಲ್ಲ ಹೋಪ್ಸ್ ಬೆಳೆಸ್ತಿದ್ದೀವಿ ಗೊತ್ತಾ? ಶಾಂತಿ ಏನೇನೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಬೆಳೆಸ್ಕೊಂಡಿದ್ದಾಳೆ ನಿಮಗೆ ಗೊತ್ತಾ? ನಿಮ್ಮಜ್ಜಿ ನಾವಿಬ್ರು ತುಂಬಾ ಚೆನ್ನಾಗಿದ್ದೀವಿ ಅಂತ ಅನ್ಕೊಂಡಿದ್ದಾರೆ. ಈಗ ಇದನ್ನೆಲ್ಲ ಮುಚ್ಚಿಟ್ಟು ನಾಳೆ ದಿನ ಅವ್ರಿಗೆ ಸತ್ಯ ಗೊತ್ತಾದಾಗ ಅವ್ರಿಗೆ ಎಷ್ಟು ದೊಡ್ಡ ಆಘಾತ ಆಗುತ್ತೆ ಗೊತ್ತಾ? ನೀವು ಹೇಳಿದ್ ಖಂಡಿತ ನಿಜ. ಆದ್ರೆ ನಾಳೆಗಾದ್ರೂ ಅವ್ರನ್ನ ನಾವು ಪ್ರಿಪೇರ್ ಮಾಡಬೇಕು. ಅದಕ್ಕೆ ನಾನು ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ. ಎಲ್ಲ ನೀವು ಅನ್ಕೊಂಡ್ ಹಾಗೆ ನಡಿಬೇಕಲ್ಲ ಕರ್ಣ. ಈಗ ನನಗೆ ಭವಿಷ್ಯದ ಬಗ್ಗೆ ಒಂದು ಸ್ವಲ್ಪನೂ ನಂಬಿಕೆ ಇಲ್ಲ. ಶಾಂತಿಗೆ ಅಜ್ಜಿಗೆ ನಾನು ಹೇಳ್ತೀನಿ, ಮುಂದೇನಾಗುತ್ತೋ ನೋಡ್ಕೊಳ್ಳೋಣ. ನಿತ್ಯ,